ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಇವತ್ತಿನ ಈ ಸಂಚಿಕೆಯಲ್ಲಿ ಪರಿಚಯ ಮಾಡ್ತಾ ಇರುವಂತಹ ಏರಿಯಾ ಹೆಸರು, ಲೇಔಟಿನ ಹೆಸರು ಮೈಸೂರಿನ ಹೆಸರಾಂತ ನಿವೇಶನಗಳಲ್ಲಿ ಲೇಔಟ್ಗಳಲ್ಲಿ ಒಂದಾದಂಥದ್ದು. ಇದು ನಿತ್ಯಾನಂದ ಸಾಗರ ಅಂತ ಈ ಲೇಔಟಿನ ಹೆಸರು. ಮೈಸೂರಿನಿಂದ ನಾವು ಮಡಿಕೇರಿ ಅಥವಾ ಹುಣಸೂರು ಕೆ ಆರ್ ನಗರಕ್ಕೆ ಹೋಗುವಂತಹ ರಸ್ತೆ ಅಬೌಟ್ ಮೈಸೂರು ಪ್ಯಾಲೇಸಿಂದ ನಾವು ಹೊರಟು ಅಬೌಟ್ 15 ಕಿಲೋಮೀಟ್ರು ಟ್ರಾವೆಲ್ ಮಾಡಿದ್ರೆ ಹುಣಸೂರು ರಸ್ತೆಯಲ್ಲಿ ಅಥವಾ ಮಡಿಕೇರಿ ರಸ್ತೆಯಲ್ಲಿ 15 ಕಿಲೋಮೀಟ್ರ್ ಅಬೌಟ್ 33 ಮಿನಿಟ್ಸ್ 33 ನಿಮಿಷ ಬೇಕಾಗುತ್ತೆ ಮೈಸೂರು ಸಿಟಿ ಸೆಂಟ್ರಿಂದ ಇಲ್ಲಿಗೆ ಬರಲಿಕ್ಕೆ. ಅಂದರೆ ನಾನು ದೇವರಾಜರ್ಸ್ ರೋಡ್ ರಸ್ತೆ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡಿಂದ ಲೊಕೇಶನ್ನ ಹೇಳ್ತಾ ಇದ್ದೀನಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟ್ ಆಗಿರುತ್ತೆ ಇದು. ನಿತ್ಯಾನಂದ ಸಾಗರ ಅಂತ ಲೇಔಟಿನ ಹೆಸರು. ಹುಣಸೂರು ರಸ್ತೆಯಿಂದ ಈ ಲೊಕೇಶನ್ ಅಬೌಟ್ 1 ಕಿಲೋಮೀಟ್ರಲ್ಲಿರುತ್ತೆ. ಮತ್ತು ಈಗಾಗಲೇ ನಿವೇಶನ, ಈ ಲೇಔಟು ಬಹಳ ಹಳೆಯ ಲೇಔಟು, ಈಗ ಮಾಡಿರುವಂಥ ಲೇಔಟ್ ಅಲ್ಲ, ಅಂದರೆ ಸೆಕೆಂಡ್ ಸೇಲ್ ಅಂತ ಏನು ಹೇಳ್ತೀವಿ, ಲೇಔಟ್ ಮಾಡಿರೋದ್ರಿಂದ ಖರೀದಿ ಮಾಡಿರುವಂಥವ್ರು ಮಾರ್ತಾ ಇರುವಂತಹ ನಿವೇಶನಗಳು ಇರುವಂತಹ ಏರಿಯಾ. ಮೈಸೂರಿನಲ್ಲಿ ನಿವೇಶನಗಳ ಮೇಲೆ ಬಂಡವಾಳ ಹೂಡಬೇಕು, ಬಟ್ ಮನೆ ಕಟ್ಟಲಿಕ್ಕೆ ಸ್ವಲ್ಪ ಟೈಮ್ ಇದೆ ನಮಗೆ. ಒಂದು 5 ರಿಂದ 8 ವರ್ಷನೋ, 5 ವರ್ಷನೋ, 4 ವರ್ಷ, 6 ವರ್ಷ ಟೈಮ್ ಇದೆ ಅನ್ನೋರಿಗೆ ಇದು ಭಾಳ ಸೂಕ್ತವಾಗಿರುವಂತಹ ಜಾಗ. 2-3 ವಿಚಾರಕ್ಕೆ ಬರ್ತೀನಿ. ಒಂದು ಲೊಕ್ಯಾಲಿಟಿ, ಡಿಸ್ಟೆನ್ಸು, ಲೀಗ್ಯಾಲಿಟಿ, ಇದರಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಫಸ್ಟು ಲೊಕ್ಯಾಲಿಟಿ ನೋಡಿ. ಈಗ ಈ ಏರಿಯಾದಲ್ಲಿ ಒಂದು ಬೆರಳಿನಿಕೆಯಷ್ಟು ಮನೆಗಳಿದೆ. ಒಂದು 10 ರಿಂದ 15 ಮನೆ ಬಂದಿರ್ಬೋದು. ಇದೊಂದು 40 ರಿಂದ 50 ಎಕರೆ ಲೇಔಟ್ ಇರ್ಬೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತಂದರೆ ಇದರ ನಿಯರೆಸ್ಟ್ ಏರಿಯಾ ಯಾವುದು ಅಂತಂದರೆ ಸ್ನೇಹಿತರೆ ಹೂಟಗಳ್ಳಿಯಿಂದ ಇಲ್ಲಿಗೆ ಬರಲಿಕ್ಕೆ ಅಬೌಟ್ ಒಂದು 5 ರಿಂದ 8 ನಿಮಿಷ ಆಗುತ್ತೆ. NJ ಹಾಸ್ಪಿಟಲು ಅಬೌಟ್ ಇದರಿಂದ ಅರ್ಧ ಕಿಲೋಮೀಟ್ರಲ್ಲಿದೆ. ಸೆಂಟ್ ಜೋಸಫ್ ಸ್ಕೂಲ್ ಇದೆ, ಅದು ಸಹ ಒಂದು 1 ಕಿಲೋಮೀಟ್ರ್ ಆಗಬಹುದು. ಮೇಯ್ನ್ ರೋಡ್ಗೆ 1 ಕಿಲೋಮೀಟ್ರ್ ಆಗುತ್ತೆ. ನಮಗೆ ಟೈಮ್ ಇದೆ, ನಾವಿಲ್ಲಿ ಮನೆ ಕಟ್ಕೊಂಡು ವಾಸ ಇರ್ತೀವಿ ಅನ್ನೋರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ನಾನು ನಿವೇಶನಗಳ ಮೇಲೆ ಬಂಡವಾಳ ಹೂಡಬೇಕು ಅಂತ ಇದ್ದೀವಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಬಂದು ಇಲ್ಲಿ ವಾಸ ಇರ್ತೀವಿ ಅನ್ನೋದಕ್ಕೂ ಸೂಕ್ತವಾಗಿದೆ. ನಾವು ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾವು ಪ್ರಾಫಿಟ್ ಪಡಿಬೇಕು ಅಂತ ಇದ್ದೀವಿ ಅನ್ನೋರಿಗೂ ಭಾಳ ಸೂಕ್ತವಾಗಿದೆ ಈ ಜಾಗ. ನಿತ್ಯಾನಂದ ಸಾಗರ ಇಲ್ಲಿ 40, 60, 40, 60 ನಾನು ತೋರಿಸ್ತೀನಿ ನಿಮಗೆ. ಇದೇ ರೋಡಿನಲ್ಲಿ ಈಸ್ಟ್ ಫೇಸಿಂಗ್ 40, 60 ಇಂಟರ್ಮೀಡಿಯೇಟ್ ಸೈಟ್, ಕಾರ್ನರ್ ಅಲ್ಲ, ದಯವಿಟ್ಟು ಗಮನಿಸಬೇಕು, ಕಾರ್ನರ್ ಸೈಟ್ ಅಲ್ಲ, ಮಿಡಲ್ ಸೈಟ್, ಅಂದರೆ ಇಂಟರ್ಮೀಡಿಯೇಟ್ 2 ಸೈಟ್ಗಳ ಮಧ್ಯ ಇರುವಂತಹ ನಿವೇಶನ ಸೇಲ್ಗಿದೆ. ಓಕೆ, ಯೂಶ್ವಲಿ ನನ್ನ ಕೇಳ್ತಾರೆ, ಸುಪ್ರೀತ್ ಏನೋ ನಾವು ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಒಂದು 2 ರಿಂದ 3 ವರ್ಷದಲ್ಲಿ ಡಬಲ್ ಆಗ್ಬಿಡುತ್ತಾ, 30% ಬರುತ್ತಾ, 40% ಬರುತ್ತಾ, 60% ಬರುತ್ತಾ, 100% ಬರುತ್ತಾ? ನೋಡಿ, ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಮೈಸೂರು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಈಸ್ ಎ ಹೆಲ್ದಿ ಇನ್ವೆಸ್ಟ್ಮೆಂಟ್. ಇವಾಗ ನೀವು ಮ್ಯೂಚುವಲ್ ಫಂಡಿಗೆ ಹಾಕ್ತೀರಾ, ಭಾಳಷ್ಟು ಕಡೆ ನೋಡಿರ್ಬೋದು, ಕೇಳಿರ್ಬೋದು ನೀವು, ಇನ್ಶೂರೆನ್ಸ್ಗೆ, ಮ್ಯೂಚುವಲ್ ಫಂಡ್ಸ್ಗೆ, ಶೇರ್ ಮಾರ್ಕೆಟಲ್ಲಿ ಹಾಕ್ಬಿಡ್ತೀರಾ. ಅದರಲ್ಲಿ ನಿಮಗೆ ಲಾಸ್ ಆಗುವಂತಹ ಬಹಳಷ್ಟು ಚಾನ್ಸಸ್ ಇರುತ್ತೆ. ಮೈಸೂರು ರಿಯಲ್ ಎಸ್ಟೇಟಲ್ಲಿ ಲಾಸ್ ಆಗೋ ಅಂಥ ಚಾನ್ಸಸ್ ಖಂಡಿತವಾಗ್ಲೂ ಇರಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ರೇಟ್, ನೀವು ಹಾಕಿರುವಂಥ ಇನ್ವೆಸ್ಟ್ಮೆಂಟ್ ಮೇಲೆ ಒಳ್ಳೆ ರಿಟರ್ನ್ಸ್ ಬರುತ್ತೆ, ಲಾಸ್ ಖಂಡಿತ ಆಗಲ್ಲ. ಸೊ ಅದಕ್ಕೆ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಇಮ್ಮಿಡಿಯೇಟಾಗಿ 40% ಬರೋದು, 50% ಬರೋದು ಮೈಸೂರಲ್ಲಿ ಆಗಲ್ಲ. ಬಟ್ ಹೆಲ್ದಿ ಪರ್ಸೆಂಟ್ ಗ್ರೋತ್ ವೈಸ್ ಈಸ್ ಅಬೌಟ್ 10 to 15% ಗ್ರೋತ್ ಈಸ್ ಅಶ್ಯೂರ್ಡ್. ನಾನು ಈ ನಿತ್ಯಾನಂದ ಸಾಗರ ಒಂದರಲ್ಲೇ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಮೈಸೂರು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲ ಕಡೆನೂ ಅಷ್ಟೇ. ದಿಸ್ ಇಸ್ ಹೌ ರಿಯಲ್ ಎಸ್ಟೇಟ್ ಇನ್ ಮೈಸೂರು ಇನ್ ಕರೆಂಟ್ ಡೇಟ್ ಇಸ್ ವರ್ಕಿಂಗ್. ಯಾಕಂದರೆ ಭಾಳಷ್ಟು ಬಾರಿ ಮೆಟ್ರೋ ಸಿಟೀಸ್ಗಳಿಂದ ಅಥವಾ ದೊಡ್ಡ ದೊಡ್ಡ ಸಿಟಿಗಳ ಬೆಂಗಳೂರು, ಪೂನೆ, ಹೈದರಾಬಾದಿಂದ ನಿವೇಶನಗಳನ್ನ ಖರೀದಿ ಮಾಡಲಿಕ್ಕೆ ಬಂದಾಗ ನಮ್ಮಂಥ ರಿಯಲ್ ಎಸ್ಟೇಟಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋರನ್ನ ಕೇಳುವಂತಹ ಇದೊಂದು ಪ್ರಮುಖವಾದ ವಿಚಾರ. ನಾವು ಸೈಟ್ ತಗೋತೀವಿ, ನಮಗೆ ಏನು ಒಂದು 40% ಸಿಗುತ್ತಾ 1 ಇಯರಲ್ಲಿ 2 ಇಯರಲ್ಲಿ ಅಂತ? ಇಲ್ಲ, ಖಂಡಿತವಾಗ್ಲೂ ಆಗಲ್ಲ. ಇನ್ನೊಂದು ವಿಚಾರ, ಲೇಔಟಿನ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ. ನಿತ್ಯಾನಂದ ಸಾಗರ ಲೇಔಟು ದಿಸ್ ಈಸ್ ಅಬೌಟ್ ಮೋರ್ ದೆನ್ 10 years ಓಲ್ಡು. ಓಕೆ, ಈಗ ಅವೆನ್ಯೂ ಟ್ರೀಸ್ಗಳಿರ್ಬೋದು, ಸಾಲು ಮರ, ಡಾಂಬರೀಕರಣ,
ಎಲೆಕ್ಟ್ರಿಸಿಟಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮು, ಸೈಟ್ ಮಾರ್ಕಿಂಗು, ಸೈಟ್ ನಂಬರಿಂಗು, ಉದ್ದಳತೆಯನ್ನು ಕಾದಿರುವಂತಹ ಕಲ್ಲುಗಳು ಇವೆಲ್ಲವೂ ಆಗಿರುವಂಥದ್ದು. ಅಂದರೆ ಒಂದು ಸೈಟಿಂದ ಇನ್ನೊಂದು ಸೈಟ್ಗೆ ಉದ್ದ ಅಳತೆ ಎಷ್ಟು ಅಂತ ತೋರಿಸ್ಬೇಕಾಗುತ್ತೆ. ಅದು ದಿಕ್ಸೂಚಿಗಳು ಅಂದರೆ ಸೈಟ್ ನಂಬರಿಂಗ್ಗಳು, ಈ ದಿಕ್ಕಲ್ಲಿ ಹೋದರೆ ಯಾವಿಂದ ಯಾವ ನಂಬರ್ ಇದೆ ಅನ್ನಂಥ ಎಲ್ಲ ಇದು ಆಗಿರುವಂಥದ್ದು. ಮತ್ತು ನೀವು ನೋಡ್ಬೋದು 10-12 ವರ್ಷ ಹಳೆಯದು ಅಂತ ಹೇಳಿದ್ರೆ ಸೈಟನ್ನು ಎಷ್ಟು ಚೆನ್ನಾಗಿ ಈ ನಿವೇಶನಗಳದ್ದು ಇವರು ಕ್ಲೀನ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ ಅಂತ. ಒನ್ ಆಫ್ ದಿ ಪ್ರಾಮಿನೆಂಟ್ ಆ್ಯಂಡ್ ವೆರಿ ವೆಲ್ ನೋನ್ ಡೆವಲಪರ್ಸ್ ಆಫ್ ಮೈಸೂರು ಆಗಿರುವಂಥವ್ರು ESS ಆ್ಯಂಡ್ DSS ಅಂತ ಈ ಲೇಔಟ್ನ ಡೆವಲಪ್ ಮಾಡಿರುವಂಥವ್ರು. ಮೇಂಟೆನೆನ್ಸ್ ಸಹ ಅವರೇ ಮಾಡ್ತಾರೆ. ಬಟ್ ಯು ಕ್ಯಾನ್ ಸಿ ಹೌ ವೆಲ್ ದೇ ಹ್ಯಾವ್ ಮೇಂಟೈನ್. ನಾನು ಇದಕ್ಕಿಂತ ಮುಂಚೆ ಭಾಳಷ್ಟು ಇವರು ಮಾಡಿರುವಂಥ ಲೇಔಟ್ಗಳದ್ದು ವಿಡಿಯೋ ಮಾಡಿದ್ದೀನಿ. ಆನಂದ ಸಾಗರ, ನಿತ್ಯಾನಂದ ಸಾಗರ, ಪರಮಾನಂದ ಸಾಗರ, ಕುಬೇರಾನಂದ ಸಾಗರ, ಈ ಥರ ಭಾಳಷ್ಟು ಜಾಗಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಎಲ್ಲ ಲೇಔಟ್ಗಳಲ್ಲೂ ಅಷ್ಟೇ ಇದೇ ಥರ ಬಹಳ ನೀಟಾಗಿ ಲೇಔಟು ತುಂಬ ಚೆನ್ನಾಗಿರುತ್ತೆ. ಯಾರು ಬಂದು ನೀವು ಸೈಟ್ ತೊಗೊಂಡಿರೋಂತಹ ಸೈಟ್ ಮಾಲೀಕರು ನಾವು ಮಾರಬೇಕು ಅಂತ ಹೇಳಿ ಈ ಲೇಔಟ್ಗಳಲ್ಲಿ ಯಾವ್ದಾರು ಒಂದು ಹೆಸರು ಹೇಳಿದ್ರೆ ಹುಡುಕ್ಲಿಕ್ಕೆ ಎಷ್ಟು ಈಸಿ ಅಂತಂದರೆ ಸ್ನೇಹಿತರೆ, ಆ ಸೈಟಲ್ಲಿರ್ಬೋದು ಕ್ಲೀನಾಗಿರುತ್ತೆ, ಉದ್ದ ಅಗಲ ಯಾವುದು ಅಂತ ಗೊತ್ತಾಗುತ್ತೆ, ಸೈಟ್ ನಂಬರಿಂಗ್ ಇರುತ್ತೆ, ನೋಡೋಕ್ಕೆ ಬಂದವ್ರಿಗೂ ಸಹ ಭಾಳ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ನಿತ್ಯಾನಂದ ಸಾಗರ ಅಂತ ಈ ಲೇಔಟಿನ ಹೆಸರು. ನಿತ್ಯಾನಂದ ಸಾಗರ ಅಂತ ಈ ಲೇಔಟಿನ ಹೆಸರು. ಇಲ್ಲಿ 4060 ಈಸ್ಟ್ ಫೇಸಿಂಗ್ ಸೈಟ್ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ನೀವು ನಿಜವಾಗ್ಲೂ ಮೈಸೂರಿನಲ್ಲಿ ಒಳ್ಳೆ ಲೊಕೇಶನ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮನೆ ಕಟ್ಕೋಬೇಕು ಅಂತ ಇರೋರು ಮತ್ತು ಇಲ್ಲಿ ಮನೆ ಇನ್ವೆಸ್ಟ್ಮೆಂಟ್ ಮೇಲೆ ಒಳ್ಳೆ ರಿಟರ್ನ್ಸ್ ಬೇಕು ಅಂತ ಇರೋರಿಗೂ, ಎಸ್ಪೆಷಲಿ ಫಾರ್ ದೋಸ್ ಪೀಪಲ್, ಯಾರಿಗಿದು ಅಂತಂದರೆ ನಾವು ಹುಣಸೂರು, ಮಡಿಕೇರಿ ಅಥವಾ ಈ ನಮ್ಮ ಕೂರ್ಗ್ ಭಾಗದವ್ರು ಯಾರಿರ್ತೀರ ಅವ್ರಿಗೆ ಮಾತ್ರ ಎಸ್ಪೆಷಲಿ ನಾವು ಊರ ಕಡೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಹೋದಾಗ ಬಂದಾಗ ನಾವು ನಿವೇಶನ ನೋಡ್ಕೊಂಡು ಹೋಗ್ತಾ ಇರ್ಬೋದು. ಬಟ್ ಅವರ ಪೀರಿಯಡ್ ಆಫ್ ಟೈಮ್ ನಮಗೆ ಅಲ್ಲಿ ಮನೆ ಕಟ್ಟಬೇಕು ಅಂತ ಇರೋರಿಗೂ ಸಹ ಭಾಳ ಸೂಕ್ತವಾಗಿರುವಂತಹ ಜಾಗ. ನಾನು ಸುಪ್ರೀತ್ ಅನಂತಸ್ವಾಮಿ, ಮೈಸೂರು ನಿತ್ಯಾನಂದ ಸಾಗರದಿಂದ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು. ನಾನು ಇನ್ನೊಂದು ಜಾಗ, ಇನ್ನೊಂದು ಮನೆ, ಇನ್ನೊಂದು ಸೈಟ್ ಜೊತೆ ಬರ್ತೀನಿ. ಅಲ್ಲಿ ತನಕ